ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತು ಒಂದು ರೆಸಿಪಿ ತಂದಿದ್ದೀನಿ. ಏನು ಅನ್ನೋದಾದರೆ ಬದನೆಕಾಯಿ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಗಾಯ್ಸ್. ಮೊದಲನೇದಾಗಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಬದನೆಕಾಯಿ ಪೀಸಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಬದನೆಕಾಯಿ ಪೀಸಸ್ನ ಚೆನ್ನಾಗಿ ಎಣ್ಣೆಯಲ್ಲಿ ನೋಡಿ, ಎಣ್ಣೆ ಕಾಣಿಸ್ತಿದೆ ಅಲ್ವಾ, ಈ ಥರ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಅದು ಫುಲ್ ಬಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್. ಇದು ತುಂಬ ರೊಟ್ಟಿಗಂತೂ ಮಾಡಿಸಿದ ಚಟ್ನಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿನ ತುಂಬ ಜನ ಫಿಶ್ ಅಂತ ಹೇಳ್ತಾರೆ. ಒಂಥರ ಫಿಶ್ ತಿಂದಂಗೆ ಫೀಲ್ ಆಗುತ್ತೆ. ಈ ಕಡೆ ಸೈಡಲ್ಲಿ ನಾನು ಜೀರಿಗೆ ಮತ್ತು ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಕರಿಬೇವನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಕರಿಬೇವನ್ನು ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿದ್ದೀನಿ. ಕೊತ್ತಂಬರಿನೂ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಹೇಳಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ಇದನ್ನು ಒಂದು ಸಲ ಟೇಸ್ಟ್ ಮಾಡಿ, ಓಕೆನಾ? ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ಓಕೆನಾ? ನಿಮಗೆ ಇಷ್ಟ ಆಗ್ತಿದೆ. ಇದು 2 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಚಟ್ನಿ. ಹೇಳ್ಬೇಕಂದ್ರೆ ನಿಮಗೆ ಅಯ್ಯೋ ಹೆಂಗಪ್ಪ ಅಂದ್ಕೊಂಡು ಪಲ್ಯ ಮಾಡಬೇಕು, ಸಾಂಬಾರು ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಒಂದು ಒಳ್ಳೆ ರೊಟ್ಟಿಗೆ ಇದು ಚಟ್ನಿ ಅಂತ ಹೇಳ್ಬೋದು. ಹಾಗೆ ಬೆಳ್ಳುಳ್ಳಿ, ಈ ಕಡೆ ಜೀರಿಗೆ, ಉಪ್ಪು ಹಾಕಿ ಜಾರಲ್ಲಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಬದನೆಕಾಯಿ ಪೀಸಸ್ಸು, ಕೊತ್ತಂಬರಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಫ್ರೈ ಮಾಡಿದ್ದೀನಲ್ಲ, ಅದೆಲ್ಲದನ್ನು ಈ ಜಾರಲ್ಲಿ ಹಾಕ್ಕೊಂಡು ಒಂದೇ ಒಂದು ಮಿಕ್ಸಿ ಅಂದರೆ ಒಂದು ರೌಂಡ್ ತಿರುಗಿಸ್ಬೇಕಷ್ಟೆ. ಆವಾಗ ಚೆನ್ನಾಗಿ ಬರುತ್ತೆ. ನೀವು ಫುಲ್ ಮಿಕ್ಸಿ ಮಾಡಿದರೆ ಚಟ್ನಿ ಫುಲ್ ಏನಾದ್ರು ಬದನೆಕಾಯಿ ಚಟ್ನಿ ಹೋಗಿ ಅದೇನೋ ಹೇಳ್ತಾರಲ್ಲ, ಕೊಬ್ಬರಿ ಚಟ್ನಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದೇ ಒಂದು ಸೈಡ್ ತಿರುಗಿಸ್ಕೋಬೇಕಷ್ಟೇ. ಗೊತ್ತಿರುತ್ತೆ ಆಲ್ಮೋಸ್ಟು. ಈಗ ನೀರು ಏನೂ ಹಾಕ್ಕೋಬಾರ್ದು ಇದಕ್ಕೆ, ಹಾಗೆಯೇ ಮಿಕ್ಸಿ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ. ಈ ಥರ ಆಗಬೇಕದು. ಫುಲ್ಲು ಮಿಕ್ಸಿ ಆಗಬಾರ್ದು. ಕೆಲವು ಕಡೆ ಬದನೆಕಾಯಿ ಸ್ವಲ್ಪ ಸ್ಲೈಸಸ್ ಇರೋ ಥರ ಮಿಕ್ಸಿ ಮಾಡ್ಕೋಬೇಕು. ಒಂದು ಒಳ್ಳೆ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ನಾನೀಗ ಸೈಡಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಗಾಯ್ಸ್. ಅದಕ್ಕೋಸ್ಕರ ರೊಟ್ಟಿಗೆ ಮಾತ್ರ ಮಾಡಿಸಿದ ಚಟ್ನಿನೇ. ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಚಟ್ನಿ ರೆಡಿ. ಇದಕ್ಕೆ ಏನಿಲ್ಲ ಗಾಯ್ಸ್, ಬರೀ ಮೆಣಸಿನ್ಕಾಯಿ ಫ್ರೈ, ಬದನೆಕಾಯಿ ಫ್ರೈ, ಕರಿಬೇವು, ಕೊತ್ತಂಬರಿ ಫ್ರೈ ಮತ್ತು ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟು ಬಿಟ್ಟರೆ ಆರಾಮ್ಸೆ ನೀವು ರೊಟ್ಟಿಗೆ ಚಟ್ನಿ ಮಾಡಿಬಿಡ್ಬೋದು. ಹೇಗಿತ್ತು ನನ್ನ ಚಟ್ನಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೆಲ್ಲರಿಗೂ ಇಷ್ಟ ಆಗುತ್ತೆ. 2 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್.